ಮಾಡ್ಬೋದು. ಓಕೆ, ಇನ್ನೊಂದು, ಈ ಕಾಯಿಲೆಗಳು ಬಂದಿರೋರು ಸ್ವಯಂ ಮಂತ್ರ ಬಳಸೋದ್ರಿಂದ, ಈಗ ಯಾವ್ದೋ ಒಂದು ಮಂತ್ರ ನೀವು ಕೊಟ್ಟಿರ್ತೀರಾ, ಆ ಮಂತ್ರ ಅವ್ರು ಬಳಸೋದ್ರಿಂದ ಇಲ್ಲ ನೋವುಗಳು ಕಡಿಮೆ ಆಗುತ್ತೆ, ಇಲ್ಲ ಕರ್ಮಗಳು ಕಡಿಮೆ ಆಗುತ್ತೆ, ಆ ತರದ್ ಏನಾದ್ರು ಇದೆಯಾ? ಈಗ ಯಾವ್ದಾದ್ರು ಮಂತ್ರಗಳು? ನೋಡಿ, ಮಂತ್ರಗಳಿಂದ ಈ ಟೆಲಿಪತಿ ಬಗ್ಗೆ ನಾನು ನೋಡಿದ್ದೆ, ಮಕ್ಕಳಿಗೆ ವಾಸಿ ಮಾಡ್ತಾ ಇರೋದು ದೂರದಲ್ಲಿ ಕುತ್ಕೊಂಡೆಲ್ಲ ನೋಡಿದ್ದೆ. ಅದೇ ರೀತಿ ಈ ವಾಮಾಚಾರದ ಒಂದು ಪ್ರಶ್ನೆ, ವಾಮಾಚಾರ ಎಲ್ಲ ನೀವು ಹೇಳಿದಾಗೆ ಅವರ ಸ್ಟ್ರಾಂಗ್ ಆಗಿದ್ದವ್ರಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಹೇಗೆ ಅಂದ್ರೆ, ಅದು ಯಾಕೆ ಅದು ಟಚ್ ಆಗಲ್ಲ ಅಂತ ಅನ್ನೋದಕ್ಕೆ ನಾನು ಹೇಳ್ತೀನಿ. ಸಪೋಸ್ ಗುರುಬಲ, ನಮ್ಮ ಕುಂಡಲಿ ಅಂತ ಇರ್ತದೆ, ಸರಿನಾ? ನಾವು ಇದಾಕ್ಸ್ತೀವಿ ನೋಡಿ, ಕುಂಡ್ಲಿ ಹಾಕ್ಸ್ತೀವಿ ಅಂತ ಜಾತಕ, ಜನ್ಮ ಜಾತಕದಲ್ಲಿ ಆ ಗ್ರಹಗಳು ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಇರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಯಾವ ಮನೆಯಲ್ಲಿ ಒಂದು ಉಚ್ಚ ಸ್ಥಾನದಲ್ಲಿ ನಿಮ್ಗೆ ಬಲ ಕೊಡ್ತಾ ಇರುತ್ತೋ ಅವು ನಿಮ್ಗೆ ಟಚ್ ಮಾಡ್ಲಿಕ್ಕೆ ನೆಗೆಟಿವ್ ಬಿಡಲ್ಲ. ಇದು 6 ಮಂತ್ ಅಲ್ಲಿ, ವರ್ಷದಲ್ಲಿ 6 ಮಂತ್ ಅಲ್ಲಿ ಸ್ಥಾನ ಪಲಟ ಅಂತ ಆಗುತ್ತೆ. ಗ್ರಹಗಳೆಲ್ಲ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾ ಇರ್ತಾರೆ. ಅವು ಉಚ್ಚ ಸ್ಥಾನದಲ್ಲಿ ಇರೋದು ನೀಚ ಸ್ಥಾನಕ್ಕೆ ಬರ್ತಾರೆ. ಅವಾಗ ಹೇಳ್ತಾರೆ, ಅಯ್ಯೋ ನನ್ ಟ್ಯಾಕ್ ಬೇಡ, ಇಷ್ಟು ದಿನ ಚೆನ್ನಾಗಿದ್ದೆ, ನನ್ ಹಿಂಗಾಗೋಯ್ತು, ಈ ತರ ಏನಾಯ್ತು, ಏನ್ ಕತೆನೋ, ಚೆನ್ನಾಗಿ ನಡೀತಿತ್ತು ಅಂತ ಹೇಳ್ತೀರಿ, ಟ್ಯಾಕ್ ಬೇಡ ಅಂತ ಹೇಳ್ತೀವಿ. ಆ ಟೈಮಲ್ಲಿ, ಆ ಸಮಯದಲ್ಲಿ ಆ ನೆಗೆಟಿವ್ ಟಚ್ ಆಗುತ್ತೆ. ಈ ವಾಮಾಚಾರ ಮತ್ತೆ ಬಾನಮತಿ ಪ್ರಯೋಗ ತುಂಬಾ ಪವರ್ಫುಲ್. ಇದನ್ನ ಖಂಡಿತವಾಗಿ ಹೇಳ್ತೀನಿ, ಯಾರು ಮಾಡ್ಬೇಡಿ, ದಯವಿಟ್ಟು ನಾನು ಕೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಕೆಟ್ಟದ್ ಮಾಡ್ಬೇಡಿ, ಕೆಟ್ಟದ್ ಬೇಯಿಸ್ಬೇಡಿ. ತುಂಬಾ, ಯಾಕಂದ್ರೆ ಆ ನೋವು, ಆ ಸಮಸ್ಯೆಗಳು ಅನುಭವಿಸಿದವ್ರು ಗೊತ್ತಿರುತ್ತೆ. ಎಷ್ಟೋ ಜನ ಕೇಸ್ ಹ್ಯಾಂಡಲ್ ಮಾಡಿದೀನಿ. ನೀವು ಅನ್ಕೋತೀರಾ ಅಷ್ಟು ಸುಲಭ ಗುರುಗಳೇ ನನ್ನ ಹತ್ರ ಬರ್ತಾರ, ನಾನು ಒಳ್ಳೆ ಒಂದ್ ಕೇಸ್ ಅಷ್ಟೇ ಹ್ಯಾಂಡಲ್ ಮಾಡೋದು. ಆ ನೆಗೆಟಿವ್ ತೆಗೆಯುವಾಗ ನನ್ಗೆ ಎಷ್ಟು ಸಮಸ್ಯೆ ಆಗುತ್ತೆ, ನನ್ನಲ್ಲಿರೋ ಪವರ್ ಎಷ್ಟು ಒಂದು ವ್ಯಯ ಆಗ್ತಿರುತ್ತೆ, ಕೊಡ್ತಿರ್ತೀನಿ, ಆಮೇಲೆ ನಾನು ಕ್ಲಿಯರ್ ಮಾಡ್ಕೋಬೇಕು. ಅಷ್ಟು ಸುಲಭ ಅಲ್ಲ. ಎಷ್ಟು ಅದಕ್ಕಂದ್ರೆ ಬಾನಮತಿ ಈ ವಾಮಾಚಾರ ನೆಗೆಟಿವ್ಸ್ ನ ತೆಗಿಬೇಕಾದ್ರೆ ಪವರ್ಫುಲ್ ಆಗಿ ಒಂದು ಗುರು, ಯೋಗಿಗಳಿಂದ ಆಗುತ್ತೆ, ಸಾಧಕರಿಂದ ಆಗುತ್ತೆ. ಅವ್ರು ಪವರ್ಫುಲ್ ಆಗಿರ್ತಾರೆ, ಅಂತವ್ರೆ ಅವರಿಂದ ಸಾಧ್ಯ ಆಗುತ್ತೆ ಹೊರತು ಖಂಡಿತ ಬೇರೆಯವರಿಂದ ಆಗಲ್ಲ. ಮಾಡೋರ್ಗೆ ಗೊತ್ತಿರುತ್ತೆ, ತೆಗಿಯೋದು ಗೊತ್ತಿರಲ್ಲ. ಆದ್ರೆ ಒಬ್ಬ ಜ್ಞಾನಿ ಈ ಪರಿಪೂರ್ಣ ಜ್ಞಾನ ತಿಳ್ಕೊಂಡ್ರೆ ಮಾಡೋದು ಗೊತ್ತು, ತೆಗಿಯೋದು ಗೊತ್ತಿರುತ್ತೆ. ಹಾಗಾಗಿ ಮಾಡಬಾರ್ದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಅವ್ರನ್ನ ಯೋಗಿಗಳಂತೀವಿ, ಅವ್ರನ್ನ ಗುರುಗಳೇ ಅಂತೀವಿ. ಯಾಕಂದ್ರೆ ಅವರು ಯಾವತ್ತೂ ಒಂದು ಸಮಾಜಕ್ಕಾಗಿರ್ಬೋದು, ನಮ್ಮ ಪ್ರಕೃತಿಗಾಗಿರ್ಬೋದು ಒಳ್ಳೇದೇ ಮಾಡ್ತಾರೆ ಹೊರತು ಕೆಟ್ಟದ್ದು ಮಾಡಲ್ಲ. ಅವರು ಅದಕ್ಕೋಸ್ಕರ ಬರೋದು ಯೋಗಿಗಳು. ನೀವ್ ಹೇಳ್ತೀರಲ್ಲ, ಬಂದ್ರು ಕ್ರಿಯಾ ಯೋಗಕ್ಕೆ ಸಿದ್ಧಿ ಆಯ್ತು, ಸನ್ಯಾಸತ್ವ ತಗೊಂಡ್ರು, ಅದಾದ್ಮೇಲೆ ಅವ್ರು ಏನು ಟಾಸ್ಕ್ ಅವ್ರ ಗುರುಗಳು ಕೊಟ್ಟಿರ್ತಾರ, ಮುಗ್ದಾದ್ಮೇಲೆ ಅವ್ರು ಹೊರಟೋಗ್ತಾರೆ ಅಷ್ಟೇ. ಅವ್ರು ಇಚ್ಛಾ ಮಾಡಿ ಹಾಗೆ ಹೋಗ್ತಾರೆ. ಕೆಲವರು ಜೀವ ಸಮಾಧಿ ಹಾಗೆ ಹೋಗ್ತಾರೆ. ಈ ತರ ಎಲ್ಲ ಇರ್ತವೆ. ಅಲ್ಲಿ ಕಾರ್ಯ ಮುಗಿಸಿ ಹೋಗ್ತಾರೆ. ಅದ್ರಲ್ಲಿ ಎಷ್ಟು ಜನ ಅವರು ಮಾರ್ಗದರ್ಶನ ಪಡ್ಕೊಂಡು, ಗುರು ಮಾರ್ಗದರ್ಶನ ತಿಳ್ಕೊಂಡ್ರು, ನೀವು ಖಂಡಿತ ಅವ್ರು ಬೇಗ ಹೋಗ್ತಾರೆ, ನೀವು ಸ್ವಲ್ಪ ನಿಧಾನಕ್ಕೆ ಹೋಗ್ತೀರಿ. ಈ ವಾಮಾಚಾರ ಬಾನಮತಿ ಪ್ರಯೋಗನ ಖಂಡಿತ ಯಾರು ಮಾಡ್ಬೇಡಿ, ತುಂಬಾ ಎಫೆಕ್ಟಿವ್. ನೀವು ತುಂಬಾ ಈ ತರ ಮಾಡಿ, ಈ ತರ ಜನಗಳಿಗೆ ಆಗಿರ್ಬೋದು, ಇದು ಯಾವ ರೀತಿ ನಿಮ್ಗೆ ಎಫೆಕ್ಟ್ ಆಗುತ್ತೆ. ನೀವು ಇವಾಗ ಒಂದು ಕೋಪದಲ್ಲಿ ಮಾಡಿರ್ತೀರಾ, ಮಾಡಾದ್ಮೇಲೆ ಆ ಎಫೆಕ್ಟಿವ್ ನಿಮ್ಗೆ ವಾಪಸ್ ಬರುತ್ತೆ. ಆ ಕ್ಷಣಕ್ಕೆ ಅವನು ಅನುಭವಿಸಿರ್ಬೋದು, ಆ ವ್ಯಕ್ತಿ ಮಾಡಿಸ್ಕೊಂಡಿರೋನು, ಅದಾದ್ಮೇಲೆ ನಿಮ್ಗೆ ಎಫೆಕ್ಟ್ ಹೊಡೆಯೋದು ಹೇಗೆ ಗೊತ್ತಾ? ನಿಮ್ ಫ್ಯಾಮಿಲಿ, ನಿಮ್ ಮಕ್ಕಳಿಗೆ ವಾಪಸ್ ನಿಮ್ಗೆ ರಿಟರ್ನ್ ಕೊಟ್ಟಿರ್ತಾನೆ. ವಾಪಸ್ ಖಂಡಿತ ಭಗವಂತ ವಾಪಸ್ ಕೊಡ್ತಾನೆ. ಓಕೆ, ಇದು ಇನ್ನೊಂದು ಪ್ರಶ್ನೆ ಇರುತ್ತೆ. ವಾಮಾಚಾರ ಆಗ್ಬೋದು, ಬಾನಮತಿ ಪ್ಲಸ್ ಈ ಜ್ಯೋತಿಷ್ಶಾಸ್ತ್ರ, ಇದೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಇದು ಹಿಂದೂಗಳಲ್ಲಿ ಮಾತ್ರ ಇದೆ, ಯಾಕೆ ಮುಸ್ಲಿಮ್ಸ್ ಅಲ್ಲಿ ಅವ್ರಿಗೆ ವಾಮಾಚಾರ ಇದೆಲ್ಲ ಎಫೆಕ್ಟ್ ಆಗ್ಬಹುದಾ, ಇಲ್ಲ ಬೇರೆ ಕ್ರಿಶ್ಚಿಯನ್ಸ್ಗೂ ಎಫೆಕ್ಟ್ ಆಗ್ಬಹುದಾ? ಆ ಥರದ್ದೆಲ್ಲ ಇರುತ್ತಲ್ವಾ? ಸಮಸ್ತ ಮನುಕುಲದಲ್ಲೇನು ಪಾಸಿಟಿವ್ ನೆಗೆಟಿವ್ ಎರಡು ಇದೆಯಲ್ಲ, ಬೇರೆ ಬೇರೆ ಇದೆಯಾ? ಪಾಸಿಟಿವ್ ನೆಗೆಟಿವ್ ಎರಡು ಶಕ್ತಿ ಇದೆಯಲ್ಲ. ಬರೀ ದೈವ ಶಕ್ತಿ ಮಾತ್ರನೇ ಇದೆಯಾ? ಇಲ್ಲ, ನೆಗೆಟಿವ್ ಶಕ್ತಿನೂ ಇಲ್ವಾ? ಹಾಗಾಗಿ ಈ ಒಂದು ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಒಬ್ಬೊಬ್ರು ಒಂದೊಂದರ ಕಲ್ತಿರ್ತಾರೆ ಪ್ರಯೋಗಗಳು, ಸರಿನಾ? ಬಾನಮತಿ ವಾಮಾಚಾರ ಪ್ರಯೋಗ ಹೇಗೆ ಮಾಡ್ತಾರೆ ಅಂತ ಹೇಳ ಸಿಂಪಲ್ ಆಗಿ, ಆತ್ಮಗಳಿಂದ ಮಾಡಿಸ್ತಾರೆ. ಅತೃಪ್ತಿಯ ಆತ್ಮಗಳು, ಪ್ರೇತಾತ್ಮಗಳು ಅಂತ ಇರ್ತವೆ. ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ. ಯಾಕೆ ಮೋಕ್ಷ ಸಿಗಲ್ಲ ಅಂದ್ರೆ, ಅವರು ಅಕಾಲಿಕ ಮರಣ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ಸ್ ಈ ತರ ಎಲ್ಲ ಆಗಿ ತೀರ್ಕೊಂಡಿರ್ತಾರೆ. ಅಂತ ಆತ್ಮಗಳು ಗುರುತಿಸಿ ಈ ಮಾಂತ್ರಿಕರು ಕೆಲವೊಂದು ಸಿದ್ಧಿ ಮಾಡ್ಕೊಂಡು ಆ ಆತ್ಮನ ಬಂಧಿಸಿಟ್ಕೊಂಡಿರ್ತಾರೆ. ಬಂಧಿಸಿಟ್ಕೊಂಡು ಈ ವಾಮಾಚಾರಕ್ಕೆ ಉಪಯೋಗಿಸ್ತಾರೆ. ನೀವಾಗ ಅವ್ರು ತೊಂದರೆ ಕೊಡ, ಯಾಕಂದ್ರೆ ಕಂಟ್ರೋಲ್ ಅವರು ರಿಮೋಟ್ ಕಂಟ್ರೋಲ್ ಇರ್ತಾರೆ, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಟ್ರಾವೆಲಿಂಗ್ ಮಾಡ್ತಾರೆ. ಹೋಗಿ ಇಲ್ಲಿ ಅವ್ರು ಕುತ್ಕೊಂಡು ಎಫೆಕ್ಟ್ ಮಾಡ್ತಿರ್ತಾನೆ, ಎಲ್ಲೋ 1000 ಕಿಲೋಮೀಟರ್ ದೂರದಲ್ಲಿ ಇರೋರಿಗೆ ತೊಂದರೆ ಆಗುತ್ತೆ. ರೀಸೆಂಟ್ಲಿ ನಾನು ಹ್ಯಾಂಡಲ್ ಮಾಡಿರೋ ಕೇಸ್, ಸರಿನಾ, ಒಂದು ಮೈಸೂರು ಕೇಸ್, ಅದು ಒಂದು 1 month ಬ್ಯಾಕ್ ಮಾರ್ಕ್ ಎಲ್ಲ ಬಿಡೋದು. ಅವ್ರು ತುಂಬಾ ಇದೆಲ್ಲ ಪ್ರಾಬ್ಲಮ್ಸ್ ಆಗ ನಾನು ಚೆಕ್ ಮಾಡಿದೆ, ನಾನು ಇಲ್ಲಿಂದಾನೆ ಚೆಕ್ ಮಾಡಿದೆ, ಈ ತರ ಸಮಸ್ಯೆ ಆಗಿದೆ ನೋಡಿ ಅಂತ ಸಾಲ್ವ್ ಮಾಡಿದೆ. ಆ ಪ್ರಾಬ್ಲಮ್ ಯಾರು ಮಾಡಿದ್ರು ಅಂತ ಅದೇ ಅವರು ಮನೆ ಇರುವಂತ ವ್ಯಕ್ತಿ ಒಂದು ಹುಡುಗಿನ ಕೂರಿಸಿ ನಾನು ತೋರಿಸಿ ಸಾಲ್ವ್ ಮಾಡ್ಬಿಟ್ಟಿದ್ದೆ.
ಮಾಡಿದೆ. ಓಕೆ, ಬಟ್ ಅದೇ ನಾನು ಕೇಳಿದ್ದೇನೆಂದ್ರೆ ಈಗ ಬೇರೆ ಧರ್ಮ ಎಲ್ಲಾರ್ಗು ಟಚ್ ಆಗುತ್ತೆ, ಎಲ್ಲ ಧರ್ಮಕ್ಕೂ impact ಆಗುತ್ತೆ. ಎಲ್ಲಾರು ಕಲ್ತಿದ್ದಾರೆ. ಇವಾಗ ನೀವು ಕನ್ನಡದಲ್ಲಿ ವಾಮಾಚಾರ ಬಾನಮತಿ ಅಂದ್ರೆ ಅದೇ ಫಾರಿನರ್ಸ್ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಓಕೆ, ಈ ತರ ಎಲ್ಲ ನೆಗೆಟಿವ್ಸ್ ಇದೆ. ಅದು ನಂಬೋದು ಕೂಡ ನಿಮ್ಮಲ್ಲಿ ಇರುತ್ತೆ. ನಂಬಿಕೆ ಅನುಭವ ಪಟ್ಟವ್ರು ಮಾತ್ರ ಗೊತ್ತಾಗತ್ತೆ ಈ ನೆಗೆಟಿವ್ಸ್ ಎಷ್ಟೆಲ್ಲ ಸಮಸ್ಯೆಗಳ ಕ್ರಿಯೇಟ್ ಆಗತ್ತೆ ಅಂತ. ಸರಿನಾ? ತುಂಬಾ ಸಮಸ್ಯೆಗಳಿದಾವೆ. ಈ ನೆಗೆಟಿವ್ಸ್ ಆತ್ಮಗಳಿಂದ ಮಾಡಿಸ್ತಾರೆ. ಕೆಲವೊಂದು ಅವರು ಇರ್ಲೇಬಾರ್ದು ಅಂತ ಮಾಡಿಸ್ತಾರೆ. ಮತ್ತೆ ಕೈ ಕಾಲು ಬೀಳೋ ತರ ಮಾಡ್ತಾರೆ. ಈ ಬೊಂಬೆಗಳೆಲ್ಲ ಮುಳ್ಚಿಸ್ತಾರೆ. ಅದೆಲ್ಲ ಆದ್ರೆ ನಡೆಯುತ್ತೆ. ಅದೆಲ್ಲ ಎಲ್ಲಾರ ಮೇಲೂ ನಡೆಯಲ್ಲ. ಇವಾಗ ಯಾರು ವ್ಯಕ್ತಿ ಮೇಲೆ ಇಟ್ಟು ಪ್ರಯೋಗ ಮಾಡಿರ್ತಾರೋ ಅವ್ರ ಮೇಲೆ ಪ್ರಯೋಗ ನಡೀತಾರೆ. ಅದಕ್ಕೆ ಹಾಗಾಗಿ ಅವರು ಆ ಪ್ರಯೋಗ ಮಾಡ್ತಾರಲ್ಲ, ಒಂದೆಲ್ಲ ಐಟಮ್ಸ್ ಬೇಕಾಗುತ್ತೆ ಅವ್ರಿಗೆ. ಅದನ್ನ ಐಟಮ್ಸ್ ತಗೊಂಡು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಇದನ್ನ ಮಾಡಿಸಿದಂತ ವ್ಯಕ್ತಿಗೂ ಸಮಸ್ಯೆ ಕ್ರಿಯೇಟ್ ಆಗತ್ತೆ, ವಾಪಸ್ ಖಂಡಿತ ಬರುತ್ತೆ. ಮಾಡಿದವ್ರಿಗೆ ಅಲ್ಲ, ಯಾರೋ ಒಬ್ರು ಮಾಡಿಸಿರ್ತಾರೆ, ಅವ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಯಾರು ಮಾಡಿಸ್ತಾರೆ ಅವ್ರಿಗೂ ಡಬಲ್ ಆಗುತ್ತೆ, ಡಬಲ್ ಟ್ರಿಬಲ್. ಅವಾಗ ಅನ್ಸುತ್ತೆ, ಅಯ್ಯೋ ನಾನ್ ಮಾಡ್ಬಾರ್ದು ಮಾಡ್ಬಿಟ್ಟೆ, ಈ ತರ ಆಗ್ತಿದೆ ಏನಪ್ಪಾ ಈ ತರ. ಅದಕ್ಕೆ ನಾ ಹೇಳೋದು ಯಾವಾಗ್ಲೂ, ನಾವ್ ಯಾವುದೇ ಒಂದು ವಿದ್ಯೆಗಳು ಜ್ಞಾನಗಳನ್ನ ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋದ್ರೆ ಮಾತ್ರ ನಮಗೂ ಪ್ರೊಟೆಕ್ಟ್ ಇರುತ್ತೆ, ಮತ್ತೆ ನಮ್ಮ ಫ್ಯಾಮಿಲಿಗೂ ಪ್ರೊಟೆಕ್ಟ್ ಇರುತ್ತೆ. ನಾವು ಮಿಸ್ಯೂಸ್ ಮಾಡಿದ್ರೆ ಇಡೀ ಎಂಟರ್ ಫ್ಯಾಮಿಲಿ ವಂಶ ಪರಂಪರೆಗೆ ಓಡಿಯುತ್ತೆ. ಹೋಗಂತಾರೆ, ನೋಡೋ ನಿಮ್ ತಾತ ಏನೋ ಕಲ್ತಿದ್ನಂತೆ, ಏನೋ ಮಾಡ್ನಂತೆ ಈ ತರ ಅಂತ. ಅವಾಗ ಅವ್ರು ಬೈಕೋತಾನೆ, ನಮ್ ತಾತ ಮಾಡ್ಬಾರ್ದು ಮಾಡ್ಬಿಟ್ಟ, ಇವತ್ತು ನಮ್ಗೆ ಆಗ್ಬಾರ್ದು ಆಗ್ತಿದೆ ಅಂತ. ಉದಾಹರಣೆ ಈ ಅಷ್ಟ ಸಿದ್ಧಿಗಳಲ್ಲಿ ನಾನು ಮಾತಾಡ್ತಾ ಇದ್ದೆ. ಸಿದ್ಧಿಗಳನ್ನ ಪಡ್ಕೊಂಡ್ರೆ ನೀವ್ ಹೇಳಿದ್ರಿ, ಈಗ ಒಬ್ರದು ಯಾರು ವೆಂಕಟೇಶ್ವರ ಸ್ವಾಮಿ ಸಿದ್ಧಿ ಪಡ್ಕೊಂಡ್ರೆ ಅನುಗ್ರಹ ಸಿಕ್ಕಿದ್ರೆ ದುಡ್ಡು ಐಶ್ವರ್ಯ ಅನ್ನೋದು ಬರುತ್ತೆ ಅಂತ. ಅದನ್ನ ಪಡ್ಕೋಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಈಗ ಎಲ್ಲರಿಗೂ ಉದಾಹರಣೆಗೆ ದುಡ್ಡು ಕಾಸು ಬೇಕು ಅನ್ನೋ ತುಂಬಾ ಜನ ಇರ್ತಾರೆ. ಮನುಷ್ಯಗೆ ಆಸೆ ಅನ್ನೋದಿರುತ್ತೆ. ಎಷ್ಟು ಕೊಟ್ರು ಸಾಕು ಅನ್ನೋರು ಯಾರು ಇಲ್ಲ, ಇನ್ನೂ ಬೇಕು ಅನ್ನೋರು ಜನ ಇದ್ದಾರೆ. ಸಾಕಪ್ಪ ದೇವ್ರು ನನ್ಗೆ ಈ ಜನ್ಮದ್ದು ನಾನು ಈ ರೀತಿ ನನ್ನ ಒಂದು ಲೈಫ್ ಸ್ಟೈಲ್ ಇದೆ, ಇದ್ರಲ್ಲ ನಾನು ಸಂತೋಷವಾಗಿದೆ, ಖುಷಿಯಾಗಿರೋದು ಯಾರು ಹೇಳಲ್ಲ. ಇನ್ನೂ ಬೇಕು ಬಾ ಅಂತಾನೆ ಇನ್ವೈಟ್ ಮಾಡ್ತೀವಿ ಹೊರತು ಸಾಕಪ್ಪ ಅಂತ ಕೇಳಲ್ಲ. ಯಾಕಂದ್ರೆ ಆಸೆಗೆ ಒಂದು ಹಿತಿ ಮಿತಿ ಇಲ್ಲ. ಆಸೆ ಬಿಡಿ, ತಡಿಬೇಕು. ಫ್ಯಾಮಿಲಿ ಯಾಕೆ ಒಬ್ಬ ಜ್ಞಾನಿ ಸಿಗುತ್ತೆ, ಒಂದು ದೇವ್ರು ಯಾವ್ದೋ ಒಂದು ಅನುಗ್ರಹ ಆಗುತ್ತೆ, ಗುರುಗಳ ಅನುಗ್ರಹ ಮಾಡ್ತಾರ ಅಂದ್ರೆ ಅವ್ನ್ ಗೊತ್ತು ನೀವು ಸರಿಯಾದ ರೀತಿಲಿ ಉಪಯೋಗಿಸ್ತಾನೆ ಅಂದ್ಬಿಟ್ಟು ಅವ್ರಲ್ಲಿ ಹೋಗ್ತಾರೆ. ಗೊತ್ತಾ? ಇಲ್ಲದೆ ಅವರು ಹೋಗಲ್ಲ, ಬರಲ್ಲ, ಸಿದ್ಧಿ ಸಿಗಲ್ಲ. ಹಾಗಾಗಿ ಯಾವ ರೀತಿ ಉಪಯೋಗಿಸ್ತಾನೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಇದನ್ನ. ಅದಕ್ಕೋಸ್ಕರ ಈ ತರ ಸಿದ್ಧಿ ಆಗುತ್ತೆ. ಇವತ್ತು ಇದೆಯಾ ಅನ್ಬಿಟ್ಟು ನಾನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಉಂಡಿಯಲ್ಲಿ ಇರೋದೆಲ್ಲ ಕೊಟ್ಬಿಡಪ್ಪ ಭಗವಂತ ಅಂದ್ರೆ ಅದು ಎಷ್ಟು ಸರಿ ಇರುತ್ತೆ ಹೇಳಿ? ನಮ್ಮ ಅವಶ್ಯಕತೆ ಆ ಸಮಯದ ಪರಮಾತ್ಮ ಭಗವಂತ ಈ ತರ ಇದೆ ಅಂತ ಕೇಳಿದಾಗ ಅವಶ್ಯಕತೆ ಮೀರಿದ್ದು ಅತಿಯಾಗಿ ಕೇಳ್ಬಾರ್ದು. ಎಷ್ಟು ಬೇಕೋ ಅಷ್ಟೇ ಕೇಳ್ಬೇಕು. ಇನ್ನೊಂದು, ಈ ಮಂತ್ರ ಸಿದ್ಧಿಯಿಂದ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅಂತ ಕೇಳಿದ್ದೆ, ಅದನ್ನ ಮಾಡಬಹುದಾ? ಹೀಗೆ ಮಂತ್ರ ಶಕ್ತಿಗಳಲ್ಲಿ ಕಾಯಿಲೆಗಳನ್ನ ವಾಸಿ ಮಾಡ್ಬೋದಂದ್ರೆ ಅವರು ಮಂತ್ರ ಒಂದೇ ಅಲ್ಲ, ತಂತ್ರನೂ ಕಲ್ತಿರ್ಬೇಕು. ಮತ್ತೆ ತಂತ್ರ ಮತ್ತೆ ಯಂತ್ರನೂ ಕಲ್ತಿರ್ಬೇಕು. ಅದಕ್ಕೆ ಮಂತ್ರ ಯಂತ್ರ ತಂತ್ರ ಅಂತ ಇದೆ. ಈ ಮಂತ್ರ ಯಂತ್ರ ತಂತ್ರದಲ್ಲಿ ಖಂಡಿತವಾಗ್ಲು ಮಾಡ್ಬೋದು. ಇವಾಗ ನಾನು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳಿದೆ, ಕೆಲವೊಂದು ತಂತ್ರ ವಿದ್ಯೆಗಳು ಕಲ್ತಿದ್ದೀನಿ. ಅದು ನಾನು ಇಲ್ಲೇ ಕುತ್ಕೊಂಡು ಚಿಟ್ಕೆ ಹೊಡಿತಾ ಇರ್ತೇನೆ, ಈ ತರ ಮಾಡ್ತಿರ್ತೇನೆ. ಅಲ್ಲಿ ನಾನು ಕೆಲವೊಂದು ಕೋಡ್ಸ್ ಹೇಳ್ತಿರ್ತೀನಿ. ಅದು ಕೋಡ್ಸ್ ಹೇಳಿ ಅವ್ರ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತಿರ್ತೀನಿ. ಹೇಳುವಾಗ ಅದಾದ್ಮೇಲೆ ಫೈನಲ್ ಆದ್ಮೇಲೆ ನನ್ನ ಮಂತ್ರ ಶಕ್ತಿನ ಹೇಳ್ತೀನಿ, ನನ್ನ ಪ್ರೋಸೆಸಿಂಗ್ ಅಲ್ಲಿ ಹೇಳ್ತೀನಿ. ಆ ಶಕ್ತಿ ಹೋಗಿ ಅವ್ರು ಟಚ್ ಆಗುತ್ತೆ. ಯಾಕಂದ್ರೆ ಆ ಸಿದ್ಧಿ ನಾನು ಮಾಡ್ಕೊಂಡಿರ್ತೀನಲ್ಲ, ಆ ಮಂತ್ರ ಶಕ್ತಿ ಟಚ್ ಆದಾಗ ಕ್ಯೂರ್ ಆಗ್ತಾರೆ. ಈ ತರ ಮಾಡ್ಬೋದು. ಇನ್ನೊಂದು, ಈ ಕಾಯಿಲೆಗಳು ಬಂದಿರೋರು ಸ್ವಯಂ ಮಂತ್ರ ಬಳಸೋದ್ರಿಂದ, ಈಗ ಯಾವ್ದೋ ಒಂದು ಮಂತ್ರ ನೀವು ಕೊಟ್ಟಿರ್ತೀರಾ, ಆ ಮಂತ್ರ ಅವ್ರು ಬಳಸೋದ್ರಿಂದ ಇಲ್ಲ ನೋವುಗಳು ಕಡಿಮೆ ಆಗುತ್ತೆ, ಇಲ್ಲ ಕರ್ಮಗಳು ಕಡಿಮೆ ಆಗುತ್ತೆ, ಆ ತರದ್ ಏನಾದ್ರು ಇದೆಯಾ? ಈಗ ಯಾವ್ದಾದ್ರು ಮಂತ್ರಗಳು ನೋಡಿ, ಮಂತ್ರಗಳಿಂದ ಕರ್ಮ ಕಳಿಬಹುದು ಅಂತ ನೀವು ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ನೋಡಿ. ಸುಲಭನಾ? ಮಂತ್ರದಿಂದ ಕರ್ಮ ಕಳಿಬಹುದಾ? ಕಡಿಮೆ ಚಾನ್ಸಸ್ ಇದೆಯಾ ಅಂತ. ಮಂತ್ರದಿಂದ ಅಲ್ಲ, ಭಕ್ತಿಯಿಂದ ಕರ್ಮ ಕಲಿಯೋದು. ಭಕ್ತಿಯಿಂದಾನೇ. ಅದಕ್ಕೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಂಬಿಡಿದಿರ ಆಂಜನೇಯ ಸ್ವಾಮಿನ ನಾನು ನಂಬಿದಿರಿ, ನನ್ನ ಆತ್ಮದಲ್ಲೂ ನನ್ನ ಪ್ರಾಣದಲ್ಲೂ ನನ್ನ ಆಂಜನೇಯ ಸ್ವಾಮಿನೇ ಇದ್ದಾರೆ ಅಂತ ನೀವು ಪರಿಪೂರ್ಣವಾಗಿ ಈ ತರ ನಂಬಿ ಅರ್ಪಿಸ್ಕೊಂಡು ಪ್ರತಿ ಕ್ಷಣ ನಿಮಿಷ ಆಂಜನೇಯ ಸ್ವಾಮಿನ ಆರಾಧಿಸ್ತಾ ಇದ್ದಾಗ ಖಂಡಿತ ನಿಮ್ಮ ಒಂದು ಕರ್ಮನೂ ಕಡಿಮೆ ಆಗುತ್ತೆ. ಇವತ್ತೇ ಸೀಕ್ರೆಟ್ ಹೇಳ್ತಾ ಇರೋದು. ಕರ್ಮನ ಕಳಿಯೋದು ಹೀಗೆ, ಭಕ್ತಿಯಿಂದ ಕಳಿಯೋದು. ಸರಿನಾ? ದಾನ ಧರ್ಮ ಮಾಡೋದು ನಿಮ್ಗೆ ಬರಲ್ಲ, ಕರ್ಮ ಕಳಿಯಲ್ಲ. ನೀವ್ ಮಾಡಿರೋದು ನೀವ್ ಕಳಿಬೇಕಾದ್ರೆ ಭಕ್ತಿಯಿಂದಾನೇ ಕಳಿಬೇಕು.
ಆ ಕರ್ಮನ ಕಳಿಬೇಕಂದ್ರೆ ಭಕ್ತಿಯಿಂದ ನೀವು ಒಂದು ದೇವರಾಗಿರ್ಬೋದು, ಗುರು ಆಗಿರ್ಬೋದು, ಸ್ಮರಣೆ ಮಾಡ್ತಿದ್ದಾಗ, ಆರಾಧಿಸ್ತಿದ್ದಾಗ ಖಂಡಿತವಾಗ್ಲೂ ಏನಾದ್ರೂ ಒಂದು ದಾರಿನ ಗುರುಗಳು ಆ ದೈವ ನಿಮ್ಗೆ ತೋರಿಸುತ್ತೆ. ಕರ್ಮ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸರಿ ಕಡಿಮೆ ಆಗಲ್ಲ, ಪ್ರಯತ್ನ ಮಾಡ್ತಾ ಇರ್ಬೇಕು. ಒಂದ್ ದಿವಸ ಮಾಡ್ಬಿಟ್ಟು ಗುರುಗಳೇ ನಾನು ಒಂದು 6 ತಿಂಗಳು ವರ್ಷ ಮಾಡಿದೆ ಗುರುಗಳೇ, ಕರ್ಮ ಕಳೀತಾ ನೋಡ್ರಿ, ಚೆಕ್ ಮಾಡ್ರಿ ಅಂತ ಕೇಳೋರು ತುಂಬಾ ಜನ ಇದ್ದಾರೆ. ಹೌದು, ಈ ಕರ್ಮ ಇದೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಬದುಕು ನಡೀತಾ ಇರುತ್ತಲ್ಲ, ಈಗ ಎಲ್ಲಾರು ಯಾಕೆ ಅಂಬಾನಿ ಆಗಕ್ಕಾಗಿಲ್ಲ ಹೇಳಿ? ಎಲ್ಲ ಹೇಳ್ತಾರೆ ಈಗ ಏನು ತಪ್ಪೇ ಮಾಡಿಲ್ಲ ಗುರುಗಳೇ, ಹುಡ್ದಾಗಿಂದ ನಾನು ಯಾರು ಕಷ್ಟನೂ ಕೊಟ್ಟಿಲ್ಲ, ಯಾರಿಗೂ ತೊಂದ್ರೆನೂ ಕೊಟ್ಟಿಲ್ಲ, ನನ್ಗೆ ಯಾಕೆ ಕರ್ಮ, ನಾನ್ ಯಾಕೆ ಕಷ್ಟ ಬಾಪ ನಾ ತೋರಿಸ್ತೀನಿ ಬಾಪ. ಗತಜನ್ಮದ ಸ್ಮರಣ ಶಕ್ತಿ ಇರತ್ತಾ? ನೀನ್ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೆ ಬಾ ತೋರಿಸ್ತೀನಿ, ನಾ ತೋರಿಸ್ತಿಲ್ವಾ? ಮೊನ್ನೆ ರೀಸೆಂಟ್ ಆಗಿ ನನ್ನ ಒಬ್ಬ ಶಿಷ್ಯ ಕೇಳ್ತಿದ್ದ, ಗುರುಗಳೇ ನೀವು ಏನು ಹೇಳಿಲ್ಲ, ನಂದು ಸ್ವಲ್ಪ ಹೇಳ್ರಿ ಅಂತ ಕೇಳ್ದ. ಸರಿ ಅಂದ್ಬಿಟ್ಟು ಅವ್ನ್ ಪಾಸ್ಟ್ ಲೈಫ್ ನೋಡ್ದೆ. ಹಾಗೆ ನೋಡ್ದೆ, ಒಂದು ಪಾಸ್ಟ್ ಲೈಫ್ ನೋಡ್ಬಿಟ್ಟು ಹೇಳ್ದೆ, ಅವನು ಹುಡುಗಿ ಆಗಿದ್ದ, ಈ ಜನ್ಮದಲ್ಲಿ ಹುಡುಗ ಆಗಿದ್ದಾನೆ. ಇವಾಗ್ಲೂ ನಾಚಿಕೆ ಸ್ವಭಾವ ಅವನಿಗೆ. ಆ ಜನ್ಮದಲ್ಲಿ ಎಷ್ಟು ಅವನು ಹುಡುಗಿ ಒಂದು ಬ್ಯೂಟಿಫುಲ್ ಆಗಿದ್ಲು, ಈ ಜನ್ಮದಲ್ಲೂ ಅವನು ಅದೇ ರೀತಿ ಕಲರ್ಫುಲ್ ಆಗಿದ್ದಾನೆ. ತುಂಬಾ ನಾಚಿಕೆ ಸ್ವಭಾವ, ಸಂಕೋಚ ಸ್ವಭಾವಿ, ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಇದು ನಾನು ನೋಡಿದೆ, ಹೌದಾ ಅಲ್ವಾ ಅಂತ ಕೇಳ್ದೆ. ಅವ್ನು ಇರೋದಕ್ಕೂ ಮತ್ತೆ ನಾನು ಹಿಂದಿನ ಜನದ ಪಾಸ್ಟ್ ಲೈಫ್ ನೋಡಿ ಹೇಳಿದಕ್ಕೂ ಸೂಟಬಲ್ ಆಯ್ತು ಮ್ಯಾಚ್. ನಾನು ತುಂಬಾ ಜನದ ಪಾಸ್ಟ್ ಲೈಫ್ ನೋಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ, ಸುಮಾರು ಜನದ್ದು ನೋಡಿ ಅದನ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿದ್ದೆ. ಮ್ಯಾಚಿಗೆ ಬೇಕಲ್ವಾ, ಏನೋ ಹೇಳ್ಬಿಟ್ಟಾದ್ರೆ ಯಾರು ನಂಬಲ್ಲ, ಅಷ್ಟು ಸುಲಭವಾಗಿ ಯಾರು ನಂಬಲ್ಲ. ಮತ್ತೆ ಇನ್ನೊಬ್ರು ಮುಖಾಂತರ ಕೂರಿಸಿ ನಾನು ನೋಡಿದೀವಿ. ಮತ್ತೆ ಕೆಲವರು ಹಿಪ್ನೋಟೈಸ್ ಮಾಡ್ತೀವಿ ನೋಡಿದ್ರ, ಸಮೋಹಿನಿಯಲ್ಲಿ ಮಾಸ್ಟರ್ಸ್, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇರ್ತಾರೆ, ಅಂದ್ರೆ ಪವರ್ಫುಲ್ ಆಗಿರ್ಬೇಕು ಮಾಸ್ಟರ್ಸ್. ಅವ್ರು ಮಾತ್ರನೇ 5 ಸೆಕೆಂಡ್ ನಾನು ಒಂದು 2 ಸೆಕೆಂಡ್ 3 ಸೆಕೆಂಡ್ ಅಲ್ಲಿ ನಾನು ಹಿಪ್ನೋಟೈಸ್ ಮಾಡ್ತೇನೆ. ಅದಕ್ಕೆ ಒಂದು ಕೆಲವೊಂದು ಜನರು ಮಾತ್ರನೇ ಸೆಲೆಕ್ಟ್ ಮಾಡ್ತಾರೆ ಕೂರಿಸ್ಲಿಕ್ಕೆ, ಯೋಗ ನಿದ್ರೆ ಹೋದ್ರೆ ಇಂಥವ್ರು ಪ್ರಾಕ್ಟೀಸ್ ಇದ್ರೆ ಅಂತ. ಯಾಕಂದ್ರೆ ಧ್ಯಾನ ಗಿನ ಮಾಡಿ ಕಾನ್ಸಂಟ್ರೇಟ್ ಇದ್ದರೆ ಮಾತ್ರ ಕಲಿಸ್ಲಿಕ್ಕೆ ಆಗತ್ತೆ. ನನ್ನ ಒಂದು ಸ್ಪೆಷಾಲಿಟಿ ಹಂಗಿಲ್ಲ, ಯಾರ್ ಬೇಕಾದ್ರೆ ಯೋಗ ನಿದ್ರೆ ಕಲಿಸ್ಬಿಡ್ತೀನಿ, ಆದ್ರೆ ಕಾನ್ಸಂಟ್ರೇಟ್ ಬೇಕು. ಸಪೋಸ್ ಒಂದು 10 ನಿಮಿಷ ಕಾಲ ಅವರು ನನ್ನ ಒಂದು ಸ್ಥಳದಲ್ಲಿ ನನ್ನ ಮುಂದೆ ಕೂರ್ಸ್ಕೊಂಡು ಒಂದು 10 ನಿಮಿಷ ಅವ್ರಿಗೆ ಧ್ಯಾನಕ್ಕೆ ಕೂರಿಸ್ಬೇಕು. ಕೂರ್ಸಾದ್ಮೇಲೆ ಆ ಏಕಾಗ್ರತೆ ಧ್ಯಾನದಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಅವರು ಕಲಿಸ್ಬೋದು. ಓಕೆ, ಹಿಪ್ನೋಟೈಸ್ ಮಾಡ್ಬೋದು. ಎಲ್ಲರೂ ಹಿಪ್ನೋಟೈಸ್ ಮಾಡೋದಕ್ಕೆ ಆಗೋದಿಲ್ಲ ನಂಗೆ ಗೊತ್ತಿರಂಗೆ. ಈಗ ತುಂಬಾ ಜನ ಹಿಪ್ನೋಟೈಸ್ ಮಾಡ್ತೀವಿ ಅಂತಾರಲ್ಲ, ಸುಮಾರು ಜನ ಮಾಡ್ಬಿಟ್ಟಿದ್ದೀನಿ, ಸುಮಾರು ಜನ ಕಳಿಸ್ಬಿಡ್ತೀನಿ. ಅದಕ್ಕೆ ಯಾವುದೇ ಒಂದು ವಿದ್ಯೆ ಪವರ್ಫುಲ್ ಪರ್ಫೆಕ್ಟ್ ಆಗಿ ಅದನ್ನ ಕಲಿತು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅದನ್ನ ಸಿದ್ಧಿ ಶಕ್ತಿ ಇದನ್ನೆಲ್ಲ ಪಡ್ಕೊಂಡ್ರೆ ಮಾತ್ರ ನೀವು ಮಾಡ್ಬೋದು. ಅದು ಕರೆಕ್ಟ್ ಆಗಿ ತಿಳ್ಕೋಬೇಕು. ನಾವು ಇವತ್ತು ಬೇಸಿಕ್ಲಿ ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ನಾನು ಮಾಡ್ತೀನಿ ಎಲ್ಲಾರು ಅಂದ್ರೆ ಆಗಲ್ಲ.